ಬಲ್ಬ್ ಕಂಡು ಹಿಡಿದಿರುವ ಖ್ಯಾತ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ನಮ್ಮೆಲ್ಲರಿಗೂ ಗೊತ್ತು. ಅವರಿಗೆ 67 ವರ್ಷ ವಯಸ್ಸಿದ್ದಾಗ ಒಂದು ದೊಡ್ಡ ದುರಂತ ನಡೆಯುತ್ತೆ. ಏನೆಂದರೆ ಅವರ ಫ್ಯಾಕ್ಟ್ರಿ ಸುಟ್ಟೋಗುತ್ತೆ. ಅವರು ಇದುವರೆಗೂ ಮಾಡಿರುವ ಎಲ್ಲ ಪ್ರಯೋಗಗಳು, ಅದರಲ್ಲಿ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಎವಿಡೆನ್ಸ್ ಎಲ್ಲನೂ ಸಹ ಅದರಲ್ಲಿರುತ್ತೆ. ಅದೆಲ್ಲನೂ ಸಹ ಒಂದೇ ಸಲ ಸುಟ್ಟು ಭಸ್ಮ ಆಗೋಗುತ್ತೆ, ಬೂದಿ ಆಗೋಗ್ತಾ ಇರುತ್ತೆ. ಫೈರ್ ಇಂಜಿನ್ ಅವರು ಇವರು ಎಲ್ಲ ಬಂದರೂ ಸಹ ಅದನ್ನು ಬೆಂಕಿಯನ್ನು ಸುಧಾರಿಸೋಕ್ಕೆ ಆಗೋದಿಲ್ಲ. ಅದೇ ಟೈಮಲ್ಲಿ ಎಡಿಸನ್ ಅವರ ಮಗ ಚಾರ್ಲ್ಸನು ಸಹ ಅಲ್ಲಿಗೆ ಓಡ್ಕೊಂಡು ಬರ್ತಾನೆ. ಓಡ್ಕೊಂಡ್ಬಂದು ಮೇ ಬಿ ಅವ್ರ ತಂದೆ ತುಂಬ ದುಃಖದಲ್ಲಿರಬಹುದು ಅಂತೇಳಿ ಅವ್ರ ತಂದೆಯನ್ನು ನೋಡೋದಕ್ಕೆ ಹೋಗ್ತಾನೆ. ಬಟ್ ಆದರೆ ಅವ್ರ ತಂದೆ ಏನು ಮಾಡ್ತಿರ್ತಾರೆ ಅಂದರೆ ಜೋರಾಗಿ ನಗ್ತಾ ಅದನ್ನು ನೋಡ್ತಾ ಇರ್ತಾರೆ. ಇದನ್ನು ನೋಡಿ ಚಾರ್ಲ್ಸನು ಸಹ ಶಾಕ್ ಆಗ್ತಾನೆ. ಎಡಿಸನ್ನು ಚಾರ್ಲ್ಸ್ನ ನೋಡಿ ಎಡಿಸನ್ ಏನಂತಾರೆ ಅಂದರೆ, ಚಾರ್ಲ್ಸ್ ಬೇಗ ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬ, ಇಷ್ಟು ದೊಡ್ಡದಾಗಿ ಬೆಂಕಿ ಉರಿತಾ ಇರೋದು ನಿಮ್ಮ ಅಮ್ಮ ನೋಡಿರಲ್ವೋ, ಒಂದ್ಸಲಿ ಅವ್ರನ್ನೂ ಕರ್ಕೊಂಬ, ಅವರು ಒಂದ್ಸಲಿ ನೋಡಲಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಮೀಡಿಯಾದವರೆಲ್ಲ ಬಂದು ಅವ್ರನ್ನ ಇಂಟರ್ವ್ಯೂ ತೊಗೊತಾ ಇರ್ತಾರೆ. ಆ್ಯಂಡ್ ಇಷ್ಟೆಲ್ಲ ನಡೆದಿದೆಯಲ್ವ, ಇದಕ್ಕೆ ನಿಮಗೆ ದುಃಖ ಆಗ್ತಿದೆಯಾ ಅಂತ. ಬಟ್ ಆದರೆ ಎಡಿಸನ್ ಒಂದೇ ಒಂದು ಮಾತು ಹೇಳ್ತಾರೆ, ಏನು ಅಂದರೆ ಇದುವರೆಗೂ ನಾನು ಮಾಡಿರೋ ಎಲ್ಲ ತಪ್ಪುಗಳೂ ಸಹ ಈ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿದೆ. ನಾನು ಇವತ್ತಿನಿಂದ ನನ್ನ ಹೊಸ ಆವಿಷ್ಕಾರಗಳನ್ನು ಶುರು ಮಾಡ್ತೀನಿ, ಹೊಸ ಸಂಶೋಧನೆಗಳನ್ನು ಮುಂದುವರಿಸ್ತೀನಿ ಅಂತ ಅವರು ಹೇಳ್ತಾರೆ. ಈ ದುರಂತ ನಡೆದ 3 ವಾರಗಳಲ್ಲಿ ಅವರು ಫೋನೋಗ್ರಾಫ್ ಅನ್ನೋ ಒಂದು ಹೊಸ ಯಂತ್ರವನ್ನು ಸಹ ಕಂಡುಹಿಡಿಯುತ್ತಾರೆ. ಇದರಿಂದ ನಾವು ಕಲಿಬೇಕಾಗಿರೋದೇನು ಅಂದರೆ, ನಾವೇನಾದರೂ ಒಂದು ಹತ್ರ ಫೇಲ್ ಆಗಿದ್ದೀವಿ ಅಂದರೆ ಅಲ್ಲೇ ಸ್ಟಾಪ್ ಮಾಡೋದಲ್ಲ, ಅಲ್ಲಿಂದ ಮುಂದೆಗೆ ನಾವು ನಮ್ಮನ್ನು ಮಾಡಿಫೈ ಮಾಡಿಕೊಂಡು ಹೊಸದಾಗಿ ಮತ್ತೆ ಅದನ್ನು ಶುರು ಮಾಡಬೇಕು.